ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಅದರ ಡೀಟೇಲ್ಸ್ ನಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಅಡ್ವೊಕೇಟ್ ಚೈತ್ರಾ ಸಾವು ಕೇಸ್ ತನಿಖೆ ಚುರುಕು. ಡೆತ್ ನೋಟ್ನಲ್ಲಿ ಪತಿ ಒಳ್ಳೆಯವರು ಅಂತ ಉಲ್ಲೇಖ. ಸಾವಿಗೆ ನಿಖರ ಕಾರಣವಿಲ್ಲದೆ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ ಅನ್ನೋದೇ ಪೊಲೀಸರಿಗೆ ಸವಾಲು. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ಗಳ ತನಿಖೆ ಚುರುಕು. 3 ಪ್ರಕರಣಗಳ ಸಂಬಂಧ ಎಸ್ಐಟಿ ಇನ್ವೆಸ್ಟಿಗೇಷನ್. ಸಂತ್ರಸ್ತೆಯರ ಹೇಳಿಕೆಗಳು, ಟೆಕ್ನಿಕಲ್ ಎವಿಡೆನ್ಸ್, ಸಿಡಿಆರ್ ರಿಪೋರ್ಟ್ ಸಂಗ್ರಹ. ಇನ್ನೂ ಪತ್ತೆಯಾಗದ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕೈಗೆ ಸಿಗದಿದ್ರೆ ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸಿದ್ಧತೆ. ಮೇ 15ಕ್ಕೆ ಬುಕ್ ಆಗಿದ್ದ ರಿಟರ್ನ್ ಟಿಕೆಟ್ ಕೂಡ ಕ್ಯಾನ್ಸಲ್. 4ನೇ ರಾತ್ರಿಯೂ ಜೈಲಿನಲ್ಲಿ ಕಾಲ ಕಳೆದ ಎಚ್.ಡಿ. ರೇವಣ್ಣ. ಸೋಮವಾರಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇರೋ ಪ್ರಜ್ವಲ್ ಫಾದರ್. ನಾಳೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಸಮಯ ಕಳೀತಾ ಇರೋ ಮಾಜಿ ಸಚಿವ. ದೇವರಾಜೇಗೌಡ ಬಂಧಿಸ್ತಾ ಇದ್ದ ಹಾಗೆ ಕಾರ್ತಿಕ್ ಫೋನ್ ಸ್ವಿಚ್ ಆಫ್. ನೋಟಿಸ್ ಕೊಟ್ಟು 24 ಗಂಟೆ ಕಳೆದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ಮಾಜಿ ಕಾರು ಡ್ರೈವರ್. ಬಂಧನದ ಭೀತಿಯಲ್ಲಿ ಎಸ್ಕೇಪ್ ಆಗಿರೋ ಶಂಕೆ. ಕಾರ್ತಿಕ್ಗಾಗಿ ಹುಡುಕಾಟ. ದೇವರಾಜೇಗೌಡ ಕಾರಲ್ಲಿ ಮೊಬೈಲ್ ಪತ್ತೆ. ಆ ಮೊಬೈಲ್ ಪರಿಶೀಲನೆ ವೇಳೆ ಹಲವು ಆಡಿಯೋ ದಾಖಲೆಗಳಿರುವುದು ಬಹಿರಂಗ. ಡಿಕೆಶಿ, ಶಿವರಾಮೇಗೌಡ, ಕಾರ್ತಿಕ್ ಗೌಡ ಸೇರಿ ಹಲವರ ಸಂಭಾಷಣೆ ಇರೋ ಆಡಿಯೋಗಳ ಬಗ್ಗೆ ತನಿಖೆ ಶುರು. ಪ್ರವಾಸದ ನೆಪದಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ತಯಾರಿ. ದೆಹಲಿಯಲ್ಲಿ ನ್ಯಾಷನಲ್ ಲೆವೆಲ್ನಲ್ಲೇ ಸುದ್ದಿಗೋಷ್ಠಿ ನಡೆಸುವುದಕ್ಕೂ ಪ್ಲಾನ್. ಸರ್ಕಾರಕ್ಕೆ ಟಕ್ಕರ್ ಕೊಡೋಕೆ ಹೊರಟಿದ್ದರಂತೆ ದೇವರಾಜೇಗೌಡ. ಗುಡುಗು ಸಹಿತ ವರುಣಾರ್ಭಟಕ್ಕೆ ವಿದ್ಯಾಕಾಶಿ ತತ್ತರ. ಹುಬ್ಬಳ್ಳಿಯಲ್ಲಿ ರಸ್ತೆಯಲ್ಲಿ ನದಿಯಂತೆ ಹರಿದ ನೀರು. ಮನೆ ಮಳಿಗೆಗಳಿಗೆ ನುಗ್ಗಿದ ನೀರು ಕ್ಲೀನ್ ಮಾಡೋಕೆ ಜನರ ಹರಸಾಹಸ. ಕೊಪ್ಪಳದಲ್ಲಿ ಬಿರುಗಾಳಿ ಸಮೇತ ಸುರಿದ ಮಳೆಗೆ ಅಸ್ತವ್ಯಸ್ತ. ನರೇಗಲ್ ಗ್ರಾಮದಲ್ಲಿ ಹಾರಿ ಹೋದ ಮನೆಯ ತಗಡಿನ ಛಾವಣಿ. ಹಲವೆಡೆ ಧರೆಗುರುಳಿದ ವಿದ್ಯುತ್ ಕಂಬ ಹಾಗೂ ಗಿಡಗಳು. ಪದವೀಧರ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರ. ರಘುಪತಿ ಭಟ್ ಅಸಮಾಧಾನದ ಸಂದೇಶ. ಬಿಜೆಪಿಯ ನಿಲುವಿನಿಂದ ವಿಚಲಿತನಾಗಿದ್ದೇನೆ ಅಂತ ಚರ್ಚೆಗೆ ಕರೆಕೊಟ್ಟ ಮಾಜಿ ಶಾಸಕ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ತಯಾರಿ. ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಡೆಯಲಿದೆ ಮಹತ್ವದ ಚರ್ಚೆ. ಬೀದರ್ನಲ್ಲಿ ನೈತಿಕ ಪೊಲೀಸ್ಗಿರಿ ಬೆಳಕಿಗೆ. ಪಾರ್ಕ್ನಲ್ಲಿ ಹಿಂದೂ ಧರ್ಮದ ವ್ಯಕ್ತಿ ಜೊತೆ ಅನ್ಯ ಕೋಮಿನ ಯುವತಿ ಇದ್ದಿದ್ದಕ್ಕೆ ಪ್ರಶ್ನೆ. ಸ್ಥಳದಲ್ಲೇ ಇಬ್ಬರ ಮೇಲೂ ಏಕಾಏಕಿ ಹಲ್ಲೆ. ಶಿಕ್ಷಣ ಇಲಾಖೆಯ ವಿರುದ್ಧ ಸಿಡಿದೆದ್ದ ಖಾಸಗಿ ಶಾಲಾ ಒಕ್ಕೂಟಗಳು. ಎಸ್ಎಲ್ಸಿ ರಿಸಲ್ಟ್ ವೇಳೆ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಿದ ವಿಚಾರಕ್ಕೆ ಕಿಡಿ. ಈ ರೀತಿ ಪಾಸ್ ಮಾಡ್ತಾ ಇರುವುದು ಸರಿಯಲ್ಲ ಎಂದ ಕ್ಯಾಂಪ್ಸ್. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಆರೋಗ್ಯದಲ್ಲಿ ಏರುಪೇರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ. ಆಸ್ಪತ್ರೆಯ ಕ್ರಿಟಿಕಲ್ ಕೇರ್ ತಂಡದಿಂದ ಚಿಕಿತ್ಸೆ ಮುಂದುವರಿಕೆ. ಬೆಳಗ್ಗೆ ಉತ್ತರಾಖಂಡ್ನ ಬದ್ರಿನಾಥ್ ದೇವಾಲಯದ ಬಾಗಿಲು ಓಪನ್. ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು. ಅತ್ತ ಯಮುನೋತ್ರಿಯಲ್ಲೂ ಸಾವಿರಾರು ಭಕ್ತರ ದಂಡು ಜಮಾವಣೆ. ಮೋದಿಗೆ 75 ವರ್ಷ. ಅಮಿತ್ ಶಾ ನೆಕ್ಸ್ಟ್ ಪ್ರಧಾನಿ ಎಂದ ಕೇಜ್ರಿವಾಲ್. ದೆಹಲಿ ಸಿಎಂ ಹೇಳಿಕೆಗೆ ಕೇಂದ್ರ ಗೃಹ ಸಚಿವರ ಟಕ್ಕರ್. 3ನೇ ಬಾರಿಯೂ ಮೋದಿಯೇ ಪಿಎಂ ಎಂದ ಬಿಜೆಪಿ ಚಾಣಕ್ಯ. ನೀತಿ ಸಂಹಿತೆ ಉಲ್ಲಂಘನೆಯ ಆರೋಪ. ನಟ ಅಲ್ಲು ಅರ್ಜುನ್. ವೈಎಸ್ಆರ್ಸಿಪಿ ಶಾಸಕ ರವಿಚಂದ್ರ ಕಿಶೋರ್ ರೆಡ್ಡಿ ವಿರುದ್ಧ ದೂರು ದಾಖಲು. ಅನುಮತಿ ಇಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಕಾರ್ಯಕ್ರಮ ನಡೆಸಿದ್ರಿಂದ ಸಂಕಷ್ಟ.
ಅಫ್ಘಾನಿಸ್ತಾನದಲ್ಲಿ 3-4 ದಿನಗಳಿಂದ ಭಾರೀ ಮಳೆ, ವರುಣನ ಅಬ್ಬರದಿಂದ ಎಲ್ಲೆಡೆ ಪ್ರವಾಹ ಪರಿಸ್ಥಿತಿ, ಉಕ್ಕಿ ಹರಿತಾ ಇವೆ ನದಿಗಳು, ಮುಳುಗಿ ಹೋಗ್ತಾ ಇವೆ ಮನೆಗಳು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಡಬಲ್ ಧಮಾಕ. ವೀಕೆಂಡ್ ಹಣಾಹಣಿಯ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ್ ಚೆನ್ನೈ ಸೆಣಸಾಟ. ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿಕೊಳ್ಳಲು ಸಂಜೆ ಆರ್ಸಿಬಿ ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.